ರಾಜ್ಯದಲ್ಲಿ ಇಂದಿಗೂ ಕೂಡ ಬಿಡದಿ ಟೌನ್ಶಿಪ್ ಜಟಾಪಟಿ ಇದೆಯಲ್ಲ, ಸದ್ಯಕ್ಕಂತೂ ತಣ್ಣಗಾಗುವಂತಹ ಯಾವುದೇ ಕುರುಹುಗಳು ಕಾಣಿಸ್ತಾ ಇಲ್ಲ. ಯೋಜನೆಯ ವಿರುದ್ಧ ರೈತಪರ ಹೋರಾಟಗಾರರು ಪ್ರತಿಭಟನೆಗೆ ಇಳಿದಿದ್ದಾರೆ. ಬಿಡದಿ ಬೈಲಮಂಗಲದಲ್ಲಿ ರಸ್ತೆಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯಪುರ ಹಾಗೂ ಹಲವು ಭಾಗದ ಅನ್ನದಾತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರೈತಪರ ಹೋರಾಟಗಾರ ಹುನ್ನೂರ್ ಪ್ರಕಾಶ್ ನೇತೃತ್ವದಲ್ಲಿ ನಡೀತಿರುವಂತಹ ಪ್ರತಿಭಟನೆ ಇದು. ಬಿಡದಿ ಟೌನ್ಶಿಪ್ ಜಟಾಪಟಿಗೆ ಸದ್ಯಕ್ಕಂತೂ ಬ್ರೇಕ್ ಬೀಳುವಂತಹ ಯಾವುದೇ ಸಿಚುವೇಶನ್ ಇಲ್ಲ. ಯೋಜನೆಯನ್ನ ವಿರೋಧಿಸ್ತಾ ಇದ್ದಾರೆ ರೈತರು. ಅದಕ್ಕೆ ನ್ಯಾಯ ಬೇಕು ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನ ಅವತ್ತಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಇಂದಿಗೂ ಕೂಡ ಪ್ರತಿಭಟನೆಯ ಕಾವು ಹಾಗೇ ಇದೆ. ಅದರ ಜೊತೆಯಲ್ಲಿ ಬಿಡದಿ ಬೈರಮಂಗಲದಲ್ಲಿ ರಸ್ತೆಯನ್ನ ತಡೆದು ನಡೆಸುತ್ತಿರುವಂತಹ ಪ್ರತಿಭಟನೆಯನ್ನ, ಆಕ್ರೋಶವನ್ನ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆಗಳೆಲ್ಲವೂ ಕೂಡ ಸೇರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸಾಕಷ್ಟು ಮಂದಿ ಅದರಲ್ಲಿ ಭಾಗವಹಿಸಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ಬಟ್ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ತಳ್ಳಾಟ, ನೂಕಾಟ ಆಗ್ತಿರುವುದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ರಸ್ತೆಯನ್ನ ತಡೆದು ಪ್ರತಿಭಟನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನ ಆಯಿತು. ಬಟ್ ಆದ್ರೂ ಕೂಡ ಅಲ್ಲಿ ಹೋಗ್ತಿರುವಂತಹ ಬಸ್ ಹೋಗಬಾರದು ಅಂತ ಹೇಳಿ ಅಲ್ಲಿರುವಂತಹ ಹೋರಾಟಗಾರರು ಅದನ್ನ ತಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ. ಬಟ್ ಪೊಲೀಸರು ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹಾಗಾಗಿ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಒಂದಷ್ಟು ಮಾತಿನ ಚಕಮಕಿ, ತಳ್ಳಾಟ, ನೂಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಬಸ್ ಹೋಗೋದಕ್ಕೆ ಜಾಗ ಬಿಡಿ ಅಂತ ಹೇಳಿ ಪೊಲೀಸರು ಜಾಗ ಮಾಡಿ ಅದನ್ನ ಕಳಿಸ್ತಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿಯಾಗಿರುವಂತಹ ರಾಜು ಫೋನ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ರಾಜು, ಅಲ್ಲಿ ಸಿಚುವೇಶನ್ ಅನ್ನ ಗಮನಿಸ್ತಾ ಇದ್ದೀವಿ. ಹೋರಾಟಗಾರರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಸಿಚುವೇಶನ್ ಹೇಗಿದೆ, ಹೇಗೆ ನಡೀತಾ ಇದೆ ಪ್ರತಿಭಟನೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಮಾನಸ, ಏನು ಬಿಜಾಪುರದಿಂದ ಮತ್ತೆ ಹಲವು ಭಾಗಗಳಿಂದ ಬಂದಿರುವಂತ ಹೊನ್ನೂರು ಪ್ರಕಾಶ್ ನೇತೃತ್ವದಲ್ಲಿ ಇವತ್ತು ಬಿಡದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತದ್ದು. ಅಂದ್ರೆ ಏನು ಟೌನ್ಶಿಪ್ ವಿಚಾರವನ್ನ 487ನೇ ದಿನ ಇವತ್ತು ದಾಟಿರುವಂತದ್ದು. ಅದರಲ್ಲೂ ಕೂಡ ಬಹಳ ರೈತರು ಸಾಕಷ್ಟು ವಿರೋಧ ಮಾಡ್ತಾ ಇದ್ರು ಕೂಡ ತನ್ನ ಹಠಮಾರಿತನವನ್ನ ಸರ್ಕಾರ ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನ ಕೈ ಬಿಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ರೈತರು ತಮ್ಮ ಏನು ಒಂದು ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ತಮ್ಮ ಸಹನೆಯ ಕಟ್ಟೆ ಒಡೆದಿರುವಂತದ್ದು. ಅದರಲ್ಲೂ ಕೂಡ ಏನಿವತ್ತು ಕನಕಪುರ ಮತ್ತೆ ಆರೋಹಳ್ಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತ ಬೈರಮಂಗಲ ರಸ್ತೆಯಲ್ಲಿ ಈಗಾಗಲೇ ಕೂತು 487ನೇ ದಿನದಿಂದ ಕೂಡ ಪ್ರತಿಭಟನೆ ಮಾಡ್ತಾರೆ. ಮತ್ತೆ ಸಂತೋಷ್ ಹೆಗಡೆ ಅವರು ಕೂಡ ಈಗಾಗಲೇ ಪ್ರತಿಭಟನೆಗೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಸಂತೋಷ್ ಹೆಗಡೆ ಅವರು ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ, ನಾನು ಇರೋ ತನಕ ಈ ಯೋಜನೆಯನ್ನ ಮತ್ತೆ ರೈತರ ಪರವಾಗಿ ನಾನು ನಿಲ್ತೇನೆ ಅನ್ನೋದು ಕೂಡ ಒಂದು ಕಡೆ ಆದ್ರೆ, ಮತ್ತೊಂದು ಭಾಗದಲ್ಲಿ ಸರ್ಕಾರ ತೆರೆಮರೆಯಲ್ಲಿ ಈ ಒಂದು ಯೋಜನೆಯನ್ನ ಮಾಡೇ ಬಿಡ್ತೀವಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ತಮ್ಮ ಹಠಮಾರಿತನವನ್ನ ತೋರ್ತಾ ಇರುವಂತದ್ದು. ಮತ್ತೆ ಏನು ಕುಮಾರಸ್ವಾಮಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ರೈತರ ಮೇಲಿನ ದೌರ್ಜನ್ಯವನ್ನ ಕಡಾಖಂಡಿತವಾಗಿ ಖಂಡಿಸಿರುವಂತದ್ದು. ಅಂದ್ರೆ ಸರ್ಕಾರ ಈ ಒಂದು ಧೋರಣೆ ನಿಜವೂ ಕೂಡ ಇದು ಶೋಭೆ ತರೋದಿಲ್ಲ. ಮತ್ತೆ ಈ ಯೋಜನೆಯನ್ನ ನಿಲ್ಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ರೈತರ ಒಂದು ಅನ್ನದಾತರನ್ನ ಪರವಾಗಿ ನಿಲ್ಲಬೇಕಾದಂತ ಸರ್ಕಾರ ಈ ಒಂದು ಯೋಜನೆಯನ್ನ ಸಾಕಷ್ಟು ವಿರೋಧ ಮಾಡ್ತಾ ಇದೆ ಅನ್ನೋದು ಕೂಡ ಆಕ್ರೋಶ ಹೊರಹಾಗ್ತಾ ಇದೆ. ಒಟ್ಟಾರೆ ಪೊಲೀಸರು ಕೂಡ ತಮ್ಮ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ನಡಿಬೇಕಾದಂತ ಈ ಒಂದು ಪ್ರತಿಭಟನೆ ಮತ್ತೆ ಸರ್ಕಾರಕ್ಕೆ ಈ ಒಂದು ಮನವರಿಕೆಯನ್ನ ಮಾಡಬೇಕಾದಂತ ಎಲ್ಲಾ ರೀತಿಯಲ್ಲೂ ಕೂಡ 487ನೇ ದಿನದಿಂದ ಕೂಡ ಮಾಡ್ತಾ ಇದ್ರು ಕೂಡ ಸರ್ಕಾರ ಈ ಒಂದು ಕಟ್ಟುನಿಟ್ಟಿನ ಒಂದು ನಿರ್ಧಾರಕ್ಕೆ ಬರದೇ ಇನ್ನು ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯನ್ನ ವಿರೋಧ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.